2022 ಜನವರಿಯಿಂದ ಭಾರತದ ಬೌಲರ್ಗಳ ಸಾಧನೆಯನ್ನ ಒಮ್ಮೆ ನೋಡಬೇಕು. ಅತಿ ಹೆಚ್ಚು ಮ್ಯಾಚ್ಗಳನ್ನು ಆಡಿದಂಥ ಫಾಸ್ಟ್ ಬೌಲರ್ ಮೊಹಮ್ಮದ್ ಸಿರಾಜ್, ಅತಿ ಹೆಚ್ಚು ವಿಕೆಟ್ಗಳನ್ನು ಪಡೆದಂಥ ಬೌಲರ್ ಮೊಹಮ್ಮದ್ ಸಿರಾಜ್, ಅತಿ ಹೆಚ್ಚು ಮೇಡನ್ ಓವರ್ಗಳನ್ನು ಎಸೆದಂಥ ಬೌಲರ್ ಮೊಹಮ್ಮದ್ ಸಿರಾಜ್. ಬೂಮ್ರಾ ನಂತರ ಅತ್ಯಂತ ಕಡಿಮೆ ಎಕಾನಮಿ ಇರುವಂಥ ಬೌಲರ್ ಅಂದರೆ ಅದು ಮೊಹಮ್ಮದ್ ಸಿರಾಜ್. ಚಾಂಪಿಯನ್ಸ್ ಟ್ರೋಫಿಗೆ ಆಯ್ಕೆ ಆಗದೇ ಇರುವಂತಹ ಬೌಲರ್ ಹೆಸರು ಕೇಳಿದರೂ ಕೂಡ ಅದಕ್ಕುತ್ತರ ಮೊಹಮ್ಮದ್ ಸಿರಾಜ್. ಇಷ್ಟೆಲ್ಲ ಸಾಧನೆಯನ್ನ ಮಾಡಿದರೂ ಕೂಡ ಮೊಹಮ್ಮದ್ ಸಿರಾಜ್ ಅವರಿಗೆ ಚಾಂಪಿಯನ್ಸ್ ಟ್ರೋಫಿಯ ತಂಡದಲ್ಲಿ ಅವಕಾಶವೇ ಸಿಗಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವರು ಡೆತ್ ಓವರ್ನಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇಲ್ಲ ಅನ್ನುವಂತಹ ಕಾರಣವನ್ನ ರೋಹಿತ್ ಶರ್ಮಾ ನೀಡಿದ್ದಾರೆ. ಕಳೆದ 2 ವರ್ಷಗಳಿಂದ ಚೆನ್ನಾಗಿ ಬೌಲಿಂಗ್ ಪ್ರದರ್ಶನ ಮಾಡ್ತಾ ಇರುವಂತಹ ಸಿರಾಜ್ಗೆ ಅವಕಾಶ ಸಿಗಲಿಲ್ಲ ಅಂದ ಮೇಲೆ ಭಾರತ ತಂಡದಲ್ಲಿ ಯಾರಿಗೆ ಅವಕಾಶಗಳು ಸಿಗಬೇಕು ಎನ್ನುವಂಥ ಪ್ರಶ್ನೆಗಳು ಎದ್ದಿದೆ. ನಿಮ್ಮ ಪ್ರಕಾರ ಸಿರಾಜ್ ಅವರಿಗೆ ಅವಕಾಶ ನೀಡದೇ ಇರೋದು ಎಷ್ಟರ ಮಟ್ಟಿಗೆ ಸರಿ? ಇಷ್ಟೆಲ್ಲ ಸಾಧನೆ ಮಾಡಿದ್ರು ಯಾಕೆ ಅವಕಾಶವನ್ನ ನೀಡ್ತಾ ಇಲ್ಲ? ಕಾಮೆಂಟ್ ಮಾಡಿ.